ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಕ್ಯೂ ಜ್ವರ ಅಥವಾ ಕಾಕ್ಸಿಯೆಲ್ಲೋಸಿಸ್ ಎಂಬ ಕಾಯಿಲೆ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಯಾಕಂದರೆ ಇದೊಂದು ಹೊಸ ರೀತಿಯ ಕಾಯಿಲೆ. ಏನಿದು ಇದ್ರ ಕತೆ, ಮತ್ತು ಇದು ಯಾಕೆ ಬರುತ್ತೆ, ಮತ್ತು ಪಶುಗಳಲ್ಲಿ ಇದರ ಮಹತ್ವ ಏನು ಎಂಬ ಬಗ್ಗೆ ಒಂದಿಷ್ಟು ನಾವು ತಿಳಿದುಕೊಳ್ಳೋದು ಬಹಳ ಅವಶ್ಯಕವಾಗಿದೆ. ಕಾರಣ ಈಗ ಇದರ ಬಗ್ಗೆ ನೋಡೋಣ. ಈ ಕಾಕ್ಸಿಯೆಲ್ಲಾ ಅಥವಾ ಕ್ಯೂ ಜ್ವರ ಅಂತಂದರೆ ಇದು ಪಶುಗಳಲ್ಲಿ ಬರುವಂತಹ ಒಂದು ಅಪರೂಪದ ಕಾಯಿಲೆ. ಬಹಳ ಸಾಮಾನ್ಯವಾದ ಕಾಯಿಲೆ ಏನೂ ಅಲ್ಲ, ಅಪರೂಪಕ್ಕೆ ಬರುವಂತಹ ಒಂದು ಕಾಯಿಲೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆ ಕಾಕ್ಸಿಯೆಲ್ಲೋಸಿಸ್ ಅಂತಾರೆ. ಕಾಕ್ಸಿಡಿಯೋಸಿಸ್ ಬೇರೆ, ಕಾಕ್ಸಿಯೆಲ್ಲೋಸಿಸ್ ಇದು ಬೇರೆ. ಕಾರಣ ಇದು ಪಶುಗಳಲ್ಲಿ ಗರ್ಭಪಾತವನ್ನು ಉಂಟು ಮಾಡುವಂತಹ ಮತ್ತು ಪಶುಗಳಿಂದ ಮಾನವನಿಗೆ ಹರಡುವಂತಹ ಒಂದು ಮಿಗಮಾನವ ರೋಗ. ಇದನ್ನು ಕಾಕ್ಸಿಯೆಲ್ಲಾ ಬುರ್ನೆಟ್ಟಿ ಎಂಬ ಸೂಕ್ಷ್ಮಾಣು ಉಂಟು ಮಾಡುತ್ತದೆ. ಈ ಕಾಯಿಲೆ ಬಗ್ಗೆ ಒಂದು ಆಸಕ್ತಿದಾಯಕ ಸಂಗತಿ ಅಂತಂದರೆ 1930ರವರೆಗೂ ಇದರ ಬಗ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ನಂತರ ಅದಕ್ಕಾಗಿ ಅದನ್ನೊಂದು ಪ್ರಶ್ನಾರ್ಥಕವಾಗಿ ಇಟ್ಟುಕೊಂಡು ಕ್ಯೂ ಜ್ವರ ಅಂತ ಕರಿತಿದ್ರು. ಯಾಕಂದರೆ ಜ್ವರ ಬರ್ತಿತ್ತು, ಪ್ರಶ್ನಾರ್ಥಕ ಚಿಹ್ನೆ, ಕಾರಣ ಇದಕ್ಕೆ ಕ್ಯೂ ಜ್ವರ ಎಂದು ನಾಮಕರಣವನ್ನು ಮಾಡಲಿಕ್ಕಾಗಿತ್ತು. ಇದಾದ ಮೇಲೆ ಈ ರೀತಿ ಇದರ ಕಾಕ್ಸಿಯೆಲ್ಲಾ ಬುರ್ನೆಟ್ಟಿ ಏನು ಮಾಡುತ್ತೆ ಅಂತಂದರೆ ಶರೀರವನ್ನು ಸೇರಿ ಇಲ್ಲಿ ಬಿಳಿಯ ರಕ್ತ ಕಣಗಳನ್ನು ಮತ್ತು ಮ್ಯಾಕ್ರೋಫೇಜ್ಗಳನ್ನು ಸೇರುತ್ತೆ. 1 ಗಂಟೆ 2 ದಿನಗಳ ನಂತರ ಅದು ಸ್ವಲ್ಪ ದೊಡ್ಡದಕ್ಕಾಗಿ ಬೆಳೆದು 6ರಿಂದ 12 ದಿನಗಳ ಕಾಲ ಅದು ಶರೀರದಲ್ಲಿ ಇದ್ದು ಅದು ಬೆಳವಣಿಗೆಯನ್ನು ಅದು ಹೊಂದುತ್ತೆ. ಅದಕ್ಕಾಗಿ ಇದರ ಒಂದು ಜೀವಕ ಸೈಕಲ್ ಈ ರೀತಿ ಇದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಮತ್ತೆ ಈ ಕ್ಯೂ ಜ್ವರ ಏನಿದೆ ಅಥವಾ ಕಾಕ್ಸಿಯೆಲ್ಲಾ ಬುರ್ನೆಟ್ಟಿ, ಇದರ ಜ್ವರ ಏನಿದೆ ಇದು ವಾತಾವರಣವನ್ನು ಏನು ಮಾಡುತ್ತೆ, ಗರ್ಭಪಾತದ ವಸ್ತುಗಳು ಮತ್ತು ಜಾನುವಾರಿನ ಮಲ ಅಥವಾ ಸಗಣಿಯ ಮೂಲಕ ಇದು ಕಲುಷಿತಗೊಳಿಸುತ್ತದೆ. ಇಂತಹ ಮಾರಣಾಂತಿಕ ರೋಗವನ್ನು ಉಂಟು ಮಾಡದಿದ್ದರೆ ಸಹಿತ ಇದು ಗರ್ಭಪಾತದಂತಹ ಅಪಾಯಗಳನ್ನು ಒಡ್ಡುತ್ತೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಮಾರಣಾಂತಿಕವಾಗಿ ಅಂತಹ ದೊಡ್ಡ ಕಾಯಿಲೆಯನ್ನು ಮಾಡಲ್ಲ, ಆದರೆ ಕೆಲವೊಮ್ಮೆ ಅಬಾರ್ಷನ್ ಅಥವಾ ಗರ್ಭಪಾತಗಳನ್ನು ಇದು ಉಂಟು ಮಾಡುತ್ತೆ. ಕಾರಣ ಈ ಕಾಯಿಲೆಗೆ ನಾವು ಮನುಷ್ಯನಲ್ಲಿ ಬರುವುದರಿಂದ ಇದರ ಬಗ್ಗೆ ಒಂದಿಷ್ಟು ಜಾಗ್ರತೆಯನ್ನು ವಹಿಸೋದು ಬಹಳ ಅವಶ್ಯಕತೆ ಇದೆ. ನಂತರ ಈ ಕಾಯಿಲೆಯ ಒಂದು ರೋಗಕಾರಕ ತನವನ್ನು ತೆಗೆದುಕೊಂಡಾಗ ಕಾಕ್ಸಿಯೆಲ್ಲಾ ಬುರ್ನೆಟ್ಟಿ ಇದು ಒಂದು ಜೀವಕೋಶದ ಒಳಗೆ ಇರುವಂತಹ ಒಂದು ಸೂಕ್ಷ್ಮಾಣುಜೀವಿ. ಇದು ಏನು ಮಾಡುತ್ತೆ ಅಂತಂದರೆ ಗಾಳಿಯ ಸಂಗಡ ಮಿಶ್ರಣವನ್ನು ಹೊಂದಿ ಈ ರೋಗಾಣುಗಳು ಅನೇಕ ಕಿಲೋಮೀಟರ್ಗಳವರೆಗೆ ದೂರದಲ್ಲಿ ಪ್ರಯಾಣಿಸ್ತವೆ. ಇದನ್ನು ಮನುಷ್ಯರು ಮೂಗಿನ ಮೂಲಕ ಆಸ್ವಾದನೆ ಮಾಡಿದಾಗ ಅಥವಾ ಸೇವಿಸಿದಾಗ ಏನಾಗುತ್ತೆ, ಇದು ಜ್ವರವನ್ನು ಉಂಟು ಮಾಡುತ್ತೆ. ಅಲ್ಲದೆ ಪಶುಗಳು ಈ ಕಾಯಿಲೆಯಿಂದ ಬಾಧೆಗೆ ಒಳಗಾಗಿ ಕರು ಹಾಕಿದಾಗ ಅಥವಾ ಮರಿ ಹಾಕಿದಾಗ ಅಲ್ಲಿ ಇರುವಂತಹ ಸ್ರಾವಗಳನ್ನು ಪಶುವೈದ್ಯರು ಅಥವಾ ರೈತರು ಅದಕ್ಕೆ ತುತ್ತಾದರೆ ಅಥವಾ ಅದನ್ನು ಸೇವಿಸಿದರೆ, ಕೆಲವು ಸಲ ಅಕಸ್ಮಾತಾಗಿ ಗೊತ್ತಿಲ್ಲದೇ ಸೇವಿಸುವಂತಹ ಒಂದು ಸನ್ನಿವೇಶ ಇರುತ್ತೆ. ಆಗ ಸಹಿತ ಈ ಕಾಕ್ಸಿಯೆಲ್ಲಾ ಬುರ್ನೆಟ್ಟಿ ಇದು ಶರೀರವನ್ನು ಸೇರುತ್ತೆ. ಇದು ಬಾಧೆ ಮಾಡುವಂತಹ ಪ್ರಾಣಿಗಳು ಅಂತಂದರೆ ಆಕಳುಗಳು ಬಾಧೆ ಮಾಡುತ್ತೆ. ಅದಾದಮೇಲೆ ಕುರಿ, ಆಡು ಮತ್ತು ಇತರ ಎಲ್ಲ ಪ್ರಾಣಿಗಳನ್ನು ಸಹಿತ ಇದು ಬಾಧೆ ಮಾಡುತ್ತೆ. ಕಾರಣ ಈ ಜ್ವರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೊಂದುವುದು ಬಹಳ ಮುಖ್ಯವಾದ ಒಂದು ಸಂಗತಿ. ಅನೇಕ ರೀತಿಯ ಕಾಡು ಪ್ರಾಣಿಗಳು ಮತ್ತು ಮೆಲುಕಾಡಿಸುವ ಪ್ರಾಣಿಗಳು ಇದನ್ನು ಏನು ಮಾಡ್ತವೆ ಅಂತಂದರೆ ವಾಹಕವಾಗುತ್ತವೆ. ಕಾಡು ಪ್ರಾಣಿಗಳು, ವಿವಿಧ ರೀತಿಯ ಪ್ರಾಣಿಗಳು ಅರಣ್ಯದಲ್ಲಿ ಅನೇಕ ರೀತಿಯ ಕಾಡು ಪ್ರಾಣಿಗಳಿದ್ದಾವೆ. ಇವು ವಾಹಕವಾಗಿ ಈ ಕಾಯಿಲೆಯನ್ನು ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಇವು ಹಬ್ಬಿಸಬಹುದು. ವಾತಾವರಣದಲ್ಲಿ ಬಹಳ ದಿನಗಳ ಕಾಲ ಇರಬಲ್ಲ ಮತ್ತು ಗಾಳಿಯ ಮೂಲಕವೂ ಸಹಿತ ಈ ಕಾಯಿಲೆ ಹರಡುತ್ತೆ. ಈ ಸೂಕ್ಷ್ಮಾಣುವನ್ನು ಜೈವಿಕ ಸಮರಕ್ಕೆ, ಈ ರೀತಿ ವಿಮಾನದಲ್ಲಿ ತಂದುಬಿಟ್ಟು ಒಂದು ದೇಶದ ಮೇಲೆ ಹಾಕುವಂತಹ ಒಂದು ಜೈವಿಕ ಸಮರಕ್ಕೆ ಬಳಸಲಾಗ್ತಾ ಇದೆ ಎಂಬ ವದಂತಿ ಇದೆ. ಆದರೆ ಈ ವದಂತಿ ಎಷ್ಟರ ಮಟ್ಟಿಗೆ ಸತ್ಯ ಎಂಬ ಯಾವುದೇ ಒಂದು ದಾಖಲೆಗಳು ಇಲ್ಲ.
ಇದಲ್ಲದೆ ಈ ಕಾಯಿಲೆ ಒಂದು ಗ್ರಾಮ್ ಋಣಾತ್ಮಕ ಅಥವಾ ಗ್ರಾಮ್ ನೆಗೆಟಿವ್ ಬ್ಯಾಸಿಲೈ ವರ್ಗಕ್ಕೆ ಸೇರಿದಂತಹ ಬ್ಯಾಕ್ಟೀರಿಯಾವಾಗಿದ್ದು ಇದನ್ನು ಮೊದಲು ರಿಕೆಟ್ಸ್ ವರ್ಗಕ್ಕೆ ಸೇರಿಸಲಾಗಿತ್ತು. ಆದರೆ ಇದರಲ್ಲಿ ಎರಡು ರೂಪಗಳಿವೆ. ಮೊದಲನೆಯದು ದೊಡ್ಡ ಕೋಶ ಹೊಂದಿದ್ದು ಈ ಫ್ಯಾಗೋಸೈಟ್ಸ್ ಅಂತ ಹೇಳ್ತೀವಿ ನಾವು, ಜೀವರಕ್ಷಕ ಕಣಗಳು. ಉದಾಹರಣೆಗೆ ಶರೀರಕ್ಕೆ ಯಾವುದಾದರೂ ಅಪರಿಚಿತ ಹೊರಗಡೆಯ ಕಾಯಿಗಳು ಬಂದಾಗ ಅದನ್ನು ಭಕ್ಷಣೆ ಮಾಡುವಂತಹ ಕಣಗಳು ಫ್ಯಾಗೋಸೈಟ್ಗಳು. ಇದಾದ ಮೇಲೆ ಮೊನೋಸೈಟ್, ಇದು ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಬೇಕಾಗುವಂತಹ ಕಣ. ಮತ್ತು ಇವು ಏನು ಮಾಡ್ತವೆ ಅಂತಂದರೆ ಈ ಕಣಗಳ ಒಳಗಡೆ ಸೇರ್ಕೆ ಬಿಡ್ತವೆ. ಎರಡನೆಯದು ಚಿಕ್ಕ ಕೋಶವನ್ನು ಹೊಂದಿದ್ದು ಕೋಶದ ಹೊರಗಿದ್ದು ಮೂತ್ರ, ವೀರ್ಯ, ಯೋನಿಸ್ರಾವ, ಮರಿ, ಮಲ, ಪ್ರಾಜಂಟ ಇತ್ಯಾದಿಗಳ ಮೂಲಕ ವಿಸರ್ಜಿಸಲ್ಪಡುತ್ತೆ. ಅಂದರೆ ಈ ಚಿಕ್ಕ ಜೀವಕೋಶಗಳನ್ನು ಹೊಂದಿರುವಂತಹ ಎರಡನೆಯ ಈ ಇದಿದೆ ಬ್ಯಾಕ್ಟೀರಿಯಾ ಅಥವಾ ಇದರ ಒಂದು ಪ್ರಭೇದ ಏನಿದೆ, ಇದು ಈ ಫ್ಯಾಗೋಸೈಟ್ಗಳನ್ನೆಲ್ಲ ಸೇರ್ಕೊಳ್ಳುತ್ತೆ, ಮೊನೋಸೈಟ್ಗಳನ್ನು ಸೇರ್ಕೊಳ್ಳುತ್ತೆ. ಆದರೆ ಕೆಲವೊಮ್ಮೆ ಅದು ಕೋಶದ ಹೊರಗಿದ್ದು ಇತರ ಎಲ್ಲ ಸ್ರಾವಗಳ ಮೂಲಕ ಜನರಿಗೆ ಪ್ರಸರಣವನ್ನು ಇದು ಉಂಟು ಮಾಡುತ್ತೆ. ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ, ಇಲ್ಲಿ ನಾವು ಫ್ಯಾಗೋಸೈಟ್ಸ್ ಅಂತ ನಾವು ಇಲ್ಲಿ ಕೋಶಗಳನ್ನು ಕಾಣಬಹುದು. ಈ ಫ್ಯಾಗೋಸೈಟ್ಸ್ ಅಥವಾ ಜೀವಭಕ್ಷಕ ಕಣಗಳು ಅಂತ ನಾವೇನು ಹೇಳ್ತೀವಿ, ಇವು ಏನು ಮಾಡ್ತವೆ, ಈ ಕಾಕ್ಸಿಯೆಲ್ಲಾ ಬುರ್ನೆಟ್ಟಿ ಇದು ಶರೀರದ ಒಳಗೆ ಬಂದಾಗ ಇಲ್ಲೆಲ್ಲ ಅಂಟಿಕೊಳ್ಳುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಂಟಿಕೊಳ್ಳುತ್ತೆ, ಇಲ್ಲೇ ಅಂಟಿಕೊಳ್ಳುತ್ತೆ. ನಂತರ ಈ ಫ್ಯಾಗೋಸೈಟ್ಗಳ ಒಳಗೆ ಅಥವಾ ಜೀವಭಕ್ಷಕ ಕಣಗಳ ಒಳಗೆ ಇದು ಸೇರಿಕೊಳ್ಳುತ್ತೆ. ಇಲ್ಲಿ ಇದು ಏನಾಗುತ್ತೆ ಅಂತಂದರೆ ಜಾಸ್ತಿ 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 ಬೆಳವಣಿಗೆ ಆಗುತ್ತೆ, ಅನೇಕ ಕಣಗಳು ಬೆಳವಣಿಗೆ ಆಗ್ತವೆ. ಅದಾದಮೇಲೆ ಈ ಫ್ಯಾಗೋಸೈಟನ್ನು ಒಡೆದು ಬಿಟ್ಟು ಏನು ಮಾಡುತ್ತೆ, ಹೊರಗಡೆ ಬರುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಬಹಳ ಸಾಮಾನ್ಯವಾಗಿ ಇಲ್ಲಿ ಗಮನಿಸಬಹುದು. ಇದು ಈ ಕಾಕ್ಸಿಯೆಲ್ಲಾ ಬುರ್ನೆಟ್ಟಿ ಅಥವಾ ಕ್ಯೂ ಜ್ವರದ ಒಂದು ಸಾಗಣೆಯ ವಿಧಾನ. ಇಲ್ಲಿ ಮತ್ತೊಂದು ವಿಷಯ ಗಮನಿಸಬೇಕಾಗಿದ್ದು ನಾವು ಏನಂತಂದರೆ, ಸಣ್ಣ ಕೋಶಗಳ ಯಾವುದೇ ಸಾಮಾನ್ಯವಾಗಿ ಕ್ರಿಮಿನಾಶಕಗಳು, ತಾಪಮಾನ ಇತ್ಯಾದಿಗಳಿಗೆ ಬಗ್ಗಲ್ಲ. ನಾವು ಸಾಮಾನ್ಯವಾಗಿ ಕೊಟ್ಟಿಗೆಯಲ್ಲಿ ಏನು ಮಾಡ್ತೀವಿ ಅಂತಂದರೆ ಕ್ರಿಮಿನಾಶಕಗಳನ್ನು ಹೊಡಿತೀವಿ ಅಥವಾ ಡಿಸ್ಇನ್ಫೆಕ್ಟೆಂಟ್ಸ್ ಅಂತ ಹೇಳ್ತೇವೆ. ಅದಕ್ಕೆಲ್ಲ ಸಹಿತ ಇವು ಬಗ್ಗಲ್ಲ. ಕಾರಣ ಇವುಗಳನ್ನು ನಾಶ ಮಾಡೋದು ಅಷ್ಟು ಕಷ್ಟ ಅಲ್ಲ. ಇದಲ್ಲದೆ ಇವು ಮೆಲುಕಾಡಿಸುವಂತಹ ಪ್ರಾಣಿಗಳಾದಂತಹ ಆಕಳಿರ್ಬೋದು ಅಥವಾ ಎಮ್ಮೆಗಳಿರ್ಬೋದು, ಇವುಗಳ ಕೆಚ್ಚಲು ಗ್ರಂಥಿಗಳಲ್ಲಿ ಸೇರಿಕೊಳ್ತವೆ. ದುಗ್ಧರಸ ಗ್ರಂಥಿ ಅಥವಾ ಲಿಂಫ್ ನೋಡ್ಸ್, ಕರುಚೀಲ ಅಥವಾ ಮಾಂಸ ಅಥವಾ ಸತ್ತೆ, ಇದರೆಲ್ಲ ಕೋಶಗಳಲ್ಲಿ ಇವು ನೆಲೆಸ್ತವೆ. ಕರು ಹಾಕಿದ ಕೂಡಲೇ ಈ ಎಲ್ಲ ದ್ರವಗಳ ಮೂಲಕ ಇವುಗಳ ವಿಸರ್ಜನೆ ಆಗುತ್ತೆ. ಆ ಕಾರಣದಿಂದ ಆ ದ್ರವದ ಸಂಪರ್ಕದಲ್ಲಿ ಬಂದಂತಹ ಪಶುವೈದ್ಯರು ಇರ್ಬೋದು ಅಥವಾ ಜಾನುವಾರು ಮಾಲಕರು ಇರ್ಬೋದು, ಕಾರಣ ಅವರಿಗೆ ಈ ಕಾಯಿಲೆ ಬರುವ ಒಂದು ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕಾಕ್ಸಿಯೆಲ್ಲಾ ಬುರ್ನೆಟ್ಟಿ ಇದರ ಬೆಳವಣಿಗೆಯನ್ನು ನಾವು ಸ್ವಲ್ಪ ದೀರ್ಘವಾಗಿ ಗಮನಿಸಬೇಕಂತಂದರೆ ನೋಡಿ, ಏನಾಗಿದೆ, ಕಾಕ್ಸಿಯೆಲ್ಲಾ ಬುರ್ನೆಟ್ಟಿ ಇದರ ಬೆಳವಣಿಗೆಯ ವಿವಿಧ ಹಂತಗಳು. ಇದೇನಾಗುತ್ತೆ ಅಂತಂದರೆ ಮತ್ತೆ ಇಲ್ಲಿ ನಮ್ಮ ಖಳನಾಯಕ ಯಾವುದು, ಉಣ್ಣೆನೆ ಇದರ ಖಳನಾಯಕ. ಈ ಖಳನಾಯಕ ಉಣ್ಣೆ ಏನಿದೆ, ಇದು ಇಲ್ಲಿ ಬಂದು ಜಾನುವಾರುಗಳನ್ನು ಕಚ್ಚುತ್ತೆ. ನಾಡು ಮತ್ತು ಕಾಡಿನಲ್ಲಿರುವಂತಹ ಮೆಲುಕಾಡಿಸುವ ಪ್ರಾಣಿಗಳನ್ನು ಇದು ಕಚ್ಚುತ್ತೆ. ಈ ಮೆಲುಕಾಡಿಸುವ ಪ್ರಾಣಿಗಳನ್ನು ಕಚ್ಚಿದ ನಂತರ ಅದು ನೆಲಕ್ಕೆ ಬಿದ್ದ ನಂತರ ನಮ್ಮ ಪಶುಗಳನ್ನು ಅದು ಸೇರ್ಕೊಳ್ಳುತ್ತೆ. ಇದಾದಮೇಲೆ ಇಲ್ಲಿ ನಾವು ನೋಡಬೇಕಾದಂತಹ ಗಮನಿಸಬೇಕಾದ ಒಂದು ಅಂಶ ಅಂತಂದರೆ, ಈ ಪ್ರಾಣಿಗಳಲ್ಲಿ ಸೇರಿಕೊಂಡ ನಂತರ ಇದು ಸೇರಿಕೊಂಡ ನಂತರ ಏನಾಗುತ್ತೆ, ಈ ಫ್ಯಾಗೋಸೈಟ್ಸ್ ಎಂಬ ಒಂದು ಕೋಶಗಳನ್ನು ಇದು ಒಳಗಡೆ ಸೇರ್ಕೊಳ್ಳುತ್ತವೆ. ಎಲ್ಲೆಲ್ಲಿ ಇರ್ತವೆ ಅಂತಂದರೆ, ಇದು ಶ್ವಾಸಕೋಶ ಇರ್ಬೋದು ಅಥವಾ ಗರ್ಭಕೋಶ, ಕೆಚ್ಚಲು ಮತ್ತು ಶ್ವಾಸಕೋಶದಿಂದ ಹೊರಗೆ ಬರುವಂತಹ ಒಂದು ಪ್ರಕ್ರಿಯೆ ಏನಿದೆ, ಇದರ ಮೂಲಕ ಇದು ಹಬ್ಬುತ್ತೆ. ಇಲ್ಲಿ ನೋಡಿ, ಈ ಉಣ್ಣೆಯಿಂದ ಕಡಿಯಲ್ಪಟ್ಟಂತಹ ಜಾನುವಾರಿನ
ದೊಡ್ಡ ಕೋಶದಲ್ಲಿ ಕಾಕ್ಸಿಯೆಲ್ಲಾ ಬುರ್ನೆಟಿ ಇದು ಅನೇಕ ಹಂತಗಳ ಬೆಳವಣಿಗೆಯನ್ನು ಹೊಂದಿಬಿಟ್ಟು ಪುನಃ ಗರ್ಭಕೋಶದಿಂದ ಬರುವಂತಹ ಸ್ರಾವಗಳ ಮೂಲಕ ಮತ್ತು ಹಾಲಿನ ಮೂಲಕ, ಅದು ಹಾಲನ್ನು ಕಾಯಿಸದೇ ಇದ್ದಾಗ ಏನಾಗುತ್ತೆ, ಜಾಸ್ತಿ ಪ್ರಮಾಣದಲ್ಲಿ ಇದು ಹಾಲಿನಲ್ಲಿ ಬರುತ್ತೆ. ಕಾರಣ ಮನುಷ್ಯರಲ್ಲಿಗೆ ಈ ಕಾಯಿಸದೇ ಇರುವಂತಹ ಹಾಲನ್ನು ಕುಡಿದಾಗ ಮನುಷ್ಯರಿಗೆ ಇದು ಬರುತ್ತೆ. ಮನುಷ್ಯರಿಂದ ಮನುಷ್ಯರಿಗೆ ಕಾಯಿಲೆ ಹಬ್ಬಲ್ಲ ಯಾವುದೇ ಕಾರಣಕ್ಕೆ. ಮತ್ತು ಈ ಕಾಯಿಲೆ ಬರ್ತಾ ಇರೋದು ಉಣ್ಣೆಯ ಕಡಿತದಿಂದ ಮಾತ್ರ ಅಂತ ಎಲ್ಲ ಜನರು ಇದನ್ನು ತಿಳ್ಕೊಳ್ಬೇಕು. ಇದಾದಮೇಲೆ ಕಾಡು ಪ್ರಾಣಿಗಳು ಸಹಿತ ಈ ಉಣ್ಣೆಯ ಮೂಲಕ ಇದನ್ನು ನಾಡು ಪ್ರಾಣಿಗಳಿಗೆ ಸಾಗಿಸ್ತವೆ. ಇದರಲ್ಲಿ ಎರಡು ಮುಖವಾದ ಹರಡಿಕೆ ವಿಧಾನವಿದೆ. ಮೊದಲನೆಯದು ಮೆಲುಕಾಡಿಸುವ ಪ್ರಾಣಿಗಳ ವಿಸರ್ಜನೆಯ ಮೂಲಕ, ಅಥವಾ ಸಗಣಿ ಅಥವಾ ನಾವು ಗೊಬ್ಬರ ಅಂತ ಏನು ಹೇಳ್ತೀವಿ, ನೇರವಾಗಿ ಹರಡುತ್ತೆ ಇದು ಸಗಣಿ ಅಥವಾ ಗೊಬ್ಬರದ ಮೂಲಕ. ಇದಾದಮೇಲೆ ಎರಡನೆಯ ವಿಧಾನ ಅಂತಂದರೆ ಇದು ಮೊದಲನೆಯದು ಸಗಣಿಯ ಮೂಲಕ ಅಥವಾ ವಿಸರ್ಜನೆಯ ಮೂಲಕ, ಮತ್ತೊಂದು ಉಣ್ಣೆಯ ಮೂಲಕ. ಅನೇಕ ರೀತಿಯ ಉಣ್ಣೆಗಳು ಈ ಕಾಯಿಲೆಯನ್ನು ಹರಡುವಂತಹ ಉಣ್ಣೆಗಳಿರ್ತವೆ. ಅವು ಮನುಷ್ಯರನ್ನು ಅಥವಾ ಪ್ರಾಣಿಯ ರಕ್ತವನ್ನು ಕುಡಿದು ಮನುಷ್ಯನಿಗೆ ಕಚ್ಚಿದಾಗ ಈ ಕಾಕ್ಸಿಯೆಲ್ಲಾ ಬುರ್ನೆಟಿ ಎಂಬ ಏನು ಮೈಕ್ರೋ ಆರ್ಗನಿಸಮ್ ಇದೆ, ಇದು ಬೇರೆ ಬೇರೆ ಹಂತವನ್ನು ಸೇರಿಕೊಳ್ಳುತ್ತೆ. ನಂತರ ಮತ್ತೊಂದು ವಿಶೇಷ ಅಂತಂದರೆ ಇದು ಯಾವ ರೀತಿಯ ಉಣ್ಣೆಗಳು ಅಂತಂದರೆ ಇಕ್ಸೋಡಸ್ ಎಂಬ ವರ್ಗಕ್ಕೆ ಸೇರಿದಂತಹ ಉಣ್ಣೆಗಳು ಇದರ ವಾಹಕಗಳಾಗಿ ಕಾಡು ಪ್ರಾಣಿಗಳ ಮೂಲಕ ಸಾಕು ಪ್ರಾಣಿಗಳಿಗೂ ಸಹಿತ ಹರಡುವ ಒಂದು ಸಾಧ್ಯತೆಯನ್ನು ಇವು ಹೊಂದಿದ್ದಾವೆ. ಈ ಕಾಯಿಲೆ ಮನುಷ್ಯ, ಜಾನುವಾರುಗಳು, ಆಡು, ಕುರಿ ಇತ್ಯಾದಿ ಪ್ರಾಣಿಗಳಲ್ಲಿ ಬಹಳ ಸಾಮಾನ್ಯವಾದಂತಹ ಒಂದು ಕಾಯಿಲೆ. ಇದು ಕಾಕ್ಸಿಯೆಲ್ಲಾ ಬುರ್ನೆಟಿಯ ಒಂದು ಕಾಯಿಲೆ. ಈ ರೋಗದ ಲಕ್ಷಣಗಳು ಯಾವುದಪ್ಪ ಅಂತಂದರೆ, ರೋಗ ಬರುವುದು ರೋಗಕಾರಕ ವಸ್ತುಗಳಾದಂತಹ ಈ ಕಲುಷಿತ ಮೂತ್ರ, ಮಲವಿಸರ್ಜನೆ ಇತ್ಯಾದಿಗಳನ್ನು ಆಘ್ರಾಣಿಸುವ ಮೂಲಕ ಅಥವಾ ಅದರ ಪರಿಮಳವನ್ನು ತೆಗೆದುಕೊಳ್ಳುವ ಮೂಲಕ ಮತ್ತು ನೇರವಾದ ಸಂಪರ್ಕದಿಂದ ಅಲ್ಲಿ ಬರಬಹುದು. ಎರಡನೆಯದು ಗರ್ಭಧಾರಣೆಯ ಅಂತಿಮ ಹಂತದಲ್ಲಿ ಗರ್ಭಪಾತವಾಗುವುದು ಈ ಕಾಯಿಲೆಯ ಪ್ರಮುಖ ಲಕ್ಷಣ. ಗರ್ಭಪಾತವಾದಾಗ ಸಾಮಾನ್ಯವಾಗಿ ಜಾನುವಾರುಗಳ ಮಾಲೀಕರು ಇರ್ಬೋದು ಅಥವಾ ಈ ಪಶುವೈದ್ಯರು ಇರ್ಬೋದು, ಈ ರೀತಿಯ ಪ್ರಾಣಿಗಳ ಸಮೀಪ ಅವುಗಳ ಚಿಕಿತ್ಸೆಗೆಂದೆಲ್ಲ ಹೋಗಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಕಾಯಿಲೆ ತಗುಲುವ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಕಾರಣ ಈ ಕಾಯಿಲೆ ಬಂದಿದೆಯೋ ಇಲ್ವೋ ಹೇಳೋದನ್ನು ಗಮನಿಸಿಕೊಳ್ಬೇಕಾಗತ್ತೆ. ಇಲ್ಲಿ ಅನೇಕ ಸಲ ಈ ಕಾಯಿಲೆ ಈ ಬಾಧಿತ ಪ್ರಾಣಿಯ ಮೂತ್ರದಿಂದ ಇತರ ಪ್ರಾಣಿಗಳಿಗೆ ಹಬ್ಬತ್ತೆ. ಬಾಧಿತ ಪ್ರಾಣಿಯ ಮೈ ಮೇಲೆ ಇದ್ದಂತಹ ಉಣ್ಣೆಗಳು ನೆಲಕ್ಕೆ ಬಿದ್ದು ಮನುಷ್ಯನಿಗೆ ಬಂದಾಗ ಮನುಷ್ಯನಿಗೆ ಬರುತ್ತೆ. ಇದು ಮರಿಗಳನ್ನು ಹಾಕಿದಾಗ ಮರಿಗಳಿಗೆ ನೇರವಾಗಿ ಸಾಕತ್ತೆ. ಅಲ್ಲದೆ ಈ ಪ್ರಾಣಿಗಳಿಂದ ಬರುವಂತಹ ಉತ್ಪನ್ನಗಳಾದಂತಹ ಹಾಲಿನಿಂದ, ಅದು ಕಾಯಿಸದೇ ಇರುವ ಹಾಲಾದರೆ ಬಹಳ ಜಾಸ್ತಿ, ಮತ್ತು ನೇರವಾಗಿ ಉಸಿರಾಡುವ ಮೂಲಕ ಈ ಕಾಯಿಲೆ ಮನುಷ್ಯನಿಗೆ ಹಬ್ಬುವ ಒಂದು ಸಾಧ್ಯತೆ ಬಹಳ ಜಾಸ್ತಿ ಇದೆ. ಈ ಯಾವಾಗ ಅಬಾರ್ಷನ್ ಆಗುತ್ತೋ, ಕರುವಿನ ಸುತ್ತ ಇರುವ ಸತ್ತೆ ಅಥವಾ ಮಾಂಸವು ತೀವ್ರವಾದ ಉರಿಯೂತಕ್ಕೊಳಪಟ್ಟು ತಾನಾಗಿಯೇ ಹೊರಗಡೆ ಬರುವುದಿಲ್ಲ. ಏನು ಮಾಡಬೇಕಾಗತ್ತೆ ಅಂತಂದರೆ ಕೈ ಹಾಕಿ ತೆಗೆಯುವ ಒಂದು ಸಂದರ್ಭ ಇರುತ್ತೆ. ಆ ಕಾರಣದಿಂದ ಏನು ಮಾಡ್ತಾರೆ, ಅದು ಮನುಷ್ಯರಿಗೆ ಹರಡುವ ಒಂದು ಸಾಧ್ಯತೆ ತುಂಬ ಜಾಸ್ತಿ. ಮತ್ತು ಲಕ್ಷಣಗಳು ಅಂತಹ ಗುರುತರವಾಗಿ ಹೇಳ್ಕೊಳ್ಳುವಂತಹ ಯಾವುದೇ ಒಂದು ಲಕ್ಷಣಗಳು ಇರಲ್ಲ. ಆದರೆ ಕ್ರಮೇಣವಾಗಿ ನಿಶ್ಶಕ್ತಿ ಇರೋದು, ಹಸಿವಾಗಿದಿರುವಿಕೆ, ಬಾಯಾರಿಕೆ ಕಡಿಮೆ ಆಗೋದು, ತದನಂತರ ಯಾವುದೇ ರೀತಿಯ ಗುರುತರವಾದ ಲಕ್ಷಣಗಳು ಇಲ್ಲೇ ಇರೋದು, ಮತ್ತು ಮೇಲಿಂದ ಮೇಲೆ ಮಂದ ಸ್ವರೂಪದ ಕೆಚ್ಚಲು ಬಾವು ಇರ್ಬೋದು ಸಹಿತ ಈ ಕಾಯಿಲೆಯ ಒಂದು ಲಕ್ಷಣ ಅಂತ ಹೇಳ್ಬೋದು. ಆದರೆ ಕೆಚ್ಚಲು ಬಾವು ಬಂದಿದೆ ಅಂತಂದರೆ ಇದು ಇದೆ ಅಂತ ಅರ್ಥ ಅಲ್ಲ, ಇದರ ಒಂದು ಭಾಗವಾಗಿ ಬರ್ಬೋದು ಅಂತ ಅಷ್ಟೇ, ಬಿಟ್ಟರೆ ಯಾವುದೇ ಒಂದು ಕಾರಣಕ್ಕೆ ಇದು ಅಂತ ಇಲ್ಲ. ಹಾಗಿದ್ರೆ ಮನುಷ್ಯನಲ್ಲಿ ರೋಗ ಲಕ್ಷಣಗಳು ಏನು ಅಂತ ನಾವು ಈಗ ತಿಳ್ಕೊಳ್ಬೇಕಾದ್ರೆ ನೋಡಿ, ಮನುಷ್ಯನಲ್ಲಿರುವಂತಹ ರೋಗ ಲಕ್ಷಣಗಳು ತಲೆನೋವು, ಮೇಲಿಂದ ಮೇಲೆ ತುಂಬ ಅಸಾಧ್ಯವಾದ ತಲೆನೋವು ಮೊದಲನೆಯ ಲಕ್ಷಣ, ಅಥವಾ ತುಂಬ ಬೇಗ ಸುಸ್ತಾಗಿ ಬಿಡೋದು, ಮತ್ತು ಮೈಕೈ ಎಲ್ಲ ತುಂಬ ನೋವಾಗೋದು, ಇದು ಒಂದಷ್ಟು ಲಕ್ಷಣಗಳು. ಮತ್ತು ಹೊಟ್ಟೆ ನೋವು, ವಾಂತಿ, ಮತ್ತು ವಾಂತಿ ಬಂದಂಗೆ ಆಗೋದು, ಇದು ಸಹಿತ ಈ ಕಾಯಿಲೆಯ ಒಂದು ಲಕ್ಷಣ ಅಂತ ನಾವು ಹೇಳ್ಬೋದು.
ಈ ಕಾಯಿಲೆಯ ಒಂದು ಲಕ್ಷಣ. ವಾಂತಿ ಬಂದಂಗೆ ಆಗೋದು ಅಥವಾ ವಾಂತಿನೇ ಆಗೋದು, ಇದು ಈ ಕಾಯಿಲೆಯ ಒಂದು ಲಕ್ಷಣ ಅಂತ ಹೇಳ್ಬೋದಾಗಿದೆ. ನಂತರ ಇನ್ನೊಂದು ಲಕ್ಷಣ ನಾವು ಹೇಳಬೇಕಾಗಿರೋದು ಅಂತಂದರೆ, ತುಂಬ ಜಾಸ್ತಿ ಜ್ವರ, ಆಗಾಗ ತುಂಬ ಜಾಸ್ತಿ ಜ್ವರ ಬರ್ತಿರುತ್ತೆ. ಯಾವುದೇ ಪ್ಯಾರಾಸೆಟಮಾಲ್ ಇತ್ಯಾದಿಗಳನ್ನು ತೆಗೆದುಕೊಂಡಾಗ ಈ ಜ್ವರ ಕಡಿಮೆ ಆಗಲ್ಲ. ಇದು ಸಹಿತ ಈ ಕಾಯಿಲೆಯ ಒಂದು ಪ್ರಮುಖ ಲಕ್ಷಣ. ಇದಲ್ಲದೆ ಚಿಲ್ಸ್ ಅಥವಾ ನಡುಕ ಬರೋದು, ಮೈಕೈ ನಡುಕ ಆಗಾಗ ಬರುತ್ತಿರುತ್ತೆ, ತುಂಬ ಚಳಿಯಾದಾಗ ಹೆಂಗೆ ಬರುತ್ತೆ. ಮತ್ತು ಇದಕ್ಕಿದ್ದಂಗೆ ಬೆವರು ಬರೋದು, ತುಂಬ ಜಾಸ್ತಿ ಬರೋದು, ಇದು ಸಹಿತ ಈ ರೋಗದ ಒಂದು ಲಕ್ಷಣ. ಇದೇ ಲಕ್ಷಣಗಳನ್ನು ಬ್ರುಸೆಲ್ಲೋಸಿಸ್ ಕಾಯಿಲೆಯಲ್ಲಿ ಸಹಿತ ಕಾಣಬಹುದು. ಆದರೆ ಪ್ರಯೋಗಾಲಯದ ಪರೀಕ್ಷೆಯಿಂದ ಮಾತ್ರ ಇದನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ಆಗುತ್ತೆ. ಹಸಿವೆ ಆಗದೇ ಇರುವುದು ಒಂದು ಏನು ಅಪರೂಪದ ಲಕ್ಷಣ, ಮತ್ತು ಬೇದಿ, ಪದೇ ಪದೇ ಬೇದಿ ಆಗ್ತಾ ಇರೋದು ಸಹಿತ ಈ ಕಾಯಿಲೆಯ ಒಂದು ಲಕ್ಷಣ ಮಾತ್ರ. ಈ ಕಾಯಿಲೆಯು ಹರಡುವ ವಿಧಾನವನ್ನು ಇನ್ನೊಂದು ಸಲ ತಿಳ್ಕೊಳ್ಳೋಣ. ಈ ಬ್ಯಾಕ್ಟೀರಿಯಾ ಇರುವಂತಹ ವಾಯುವನ್ನು ಅಗ್ರಹಿಸಿದಾಗ ಏನಾಗುತ್ತೆ, ಮನುಷ್ಯನಿಗೆ ಶ್ವಾಸಕೋಶದ ಮೂಲಕ ಕಾಯಿಲೆ ಹರಡುತ್ತೆ. ಅಲ್ಲಿಂದ ತುಂಬ ಜ್ವರ ಬರ್ಬೋದು. ಮನುಷ್ಯನಲ್ಲಿರುವಂತಹ ಪರಭಕ್ಷಕ ಕಣಗಳನ್ನು ಇದು ಹಾಳು ಮಾಡುವುದರ ಮೂಲಕ ಆತನಿಗೆ ತುಂಬ ಜಾಸ್ತಿ ಬರುತ್ತೆ. ಇದಲ್ಲದೆ ಇದು ಸ್ಪೋರ್ಗಳನ್ನು ಸಹಿತ ಉಂಟು ಮಾಡ್ತವೆ. ಕಾರಣ ಈ ಜ್ವರ ಏನಿದೆ ತುಂಬ ಜಾಸ್ತಿಯಾಗಿ ಕಾರಣ ಗೊತ್ತಿಲ್ಲದಿರೋದ್ರಿಂದ ಕ್ಯೂ ಫೀವರ್ ಅಂತ ಕರೆದರು, ಕ್ವಶನ್ ಫೀವರ್ ಅಂತ. 60% ಪ್ರಕರಣಗಳು ಲಕ್ಷಣ ರಹಿತವಾಗಿರ್ತವೆ, ಯಾವುದೇ ಒಂದು ಲಕ್ಷಣಗಳು ಕಾಣಿಸಲ್ಲ. ಆದರೆ 40% ಪ್ರಕರಣಗಳು ಇದಕ್ಕೆ ಒಂದಿಷ್ಟು ರೋಗ ಲಕ್ಷಣಗಳು, ಈಗಾಗಲೇ ನಾವು ಹೇಳಿದಾಗೆ ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ, ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಆದರೆ 2-5% ಪೇಷಂಟ್ಸಲ್ಲಿ ಮಾತ್ರ ಒಂದಿಷ್ಟು ಜಾಸ್ತಿ ಲಕ್ಷಣಗಳು ಕಾಣಬಹುದು. ತುಂಬ ಜಾಸ್ತಿ ಜ್ವರ ಇರೋದು, ಮತ್ತು ಪದೇ ಪದೇ ಕೆಮ್ಮು, ಶ್ವಾಸಕೋಶದ ತೊಂದರೆ, ಮತ್ತು ಈ ಕಾಮಾಲೆ, ಇದು ಸಹಿತ ಈ ಕ್ಯೂ ಫೀವರ್ ಅಥವಾ ಕಾಕ್ಸಿಯೆಲ್ಲಾ ಬುರ್ನಟಿಯ ಒಂದು ಲಕ್ಷಣ ಅಂತ ಹೇಳ್ಬೋದು. ಬಹಳ ದಿನಗಳ ಕಾಯಿಲೆ ಬರ್ತಾ ಇತ್ತಂದರೆ ಏನು ಮಾಡ್ಬೋದು, ವಾಲ್ವ್ ಲೀಜನ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಹೃದಯದ ಭಾಗದಲ್ಲಿ ಈ ಹೃದಯದ ಕವಾಟಗಳು ವೀಕ್ ಆಗಿಬಿಡೋದು. ಅದರಿಂದ ಏನಾಗುತ್ತೆ ಅಂತಂದರೆ ಹೃದಯದ ಉರಿಯೂತ ಆಗ್ಬೋದು. ಮತ್ತು ಸ್ವಲ್ಪ ದೂರ ನಡೆದುಕೊಳ್ಳೆ ಏನಾಗುತ್ತೆ, ಸುಸ್ತಾಗೋದಿರ್ಬೋದು, ಎಲುಬಿನ ನೋವಿರ್ಬೋದು, ಪಿತ್ತಜನಕಾಂಗದ ಉರಿಯೂತ ಇರ್ಬೋದು. ಅದಲ್ಲದೆ ಶ್ವಾಸಕೋಶಕ್ಕೆ ಈ ರೋಗಾಣುಗಳಿಂದ ಆಗುವಂತಹ ಒಂದು ತೊಂದರೆ ಇದೊಂದು. ಮತ್ತು ಕೊನೆಯದಾಗಿ ಈ ಕಾಯಿಲೆಯಲ್ಲಿ ಯಾವುದೇ ಚಿಕಿತ್ಸೆಗೂ ಬಗ್ಗದಂತಹ ಅಬಾರ್ಷನ್ಗಳು ಅಥವಾ ಗರ್ಭಪಾತ, ಇದು ಬಹಳ ಮುಖ್ಯವಾಗಿ ಕಂಡುಬರುತ್ತೆ. ಅದಕ್ಕಾಗಿ ಅಪರೂಪಕ್ಕೊಮ್ಮೆ ಈ ರೀತಿ ಇದ್ದಾಗ ಹಸುಗಳನ್ನು ಪರೀಕ್ಷಿಸಬಹುದು. ಪಶುವೈದ್ಯರನ್ನು ಸಂಪರ್ಕಿಸಿದರೆ ಈ ಕಾಯಿಲೆಯನ್ನು ಹೇಗೆ ಪತ್ತೆ ಮಾಡುವುದು ಅಂತ ಹೇಳ್ತಾರೆ. ಇದಲ್ಲದೆ ಪತ್ತೆ ಮಾಡೋದು ಹೇಗೆ, ಹೌದಲ್ಲ, ನೀವು ಪತ್ತೆ ಮಾಡಿ ಅಂತ ಹೇಳ್ತೀರಿ ಅಂತಂದರೆ ಪತ್ತೆ ಮಾಡೋದು ಹೇಗೆ ಅಂತಂದರೆ ಪ್ರಯೋಗಶಾಲೆಗೆ ಕಳಿಸ್ಬೇಕಿದೆ, ಸಮೀಪದ ಪ್ರಯೋಗಶಾಲೆಗೆ ಕಳಿಸ್ಬೇಕಾಗತ್ತೆ. ಇದಕ್ಕೆ ಸಂಶಯಿತ ಮಾದರಿಗಳನ್ನು, ಸೂಕ್ತ ಮಾದರಿಗಳನ್ನು ಕಳಿಸ್ಬೇಕು. ಅನೇಕ ಸಲ ನಮಗೆ ಈ ಯಾವ ಮಾದರಿಯನ್ನು ಕಳಿಸ್ಬೇಕಂತ ಗೊತ್ತಾಗಲ್ಲ. ಅಲ್ಲಿ ಪ್ರಯೋಗಶಾಲೆಯಲ್ಲಿ ಕುಳಿತವರಿಗೆ ನಾವು ಕಳಿಸಿದಂತಹ ಮಾದರಿ ಸೂಕ್ತವಾಗಿ ಇರಲ್ಲ. ಕಾರಣ ಪ್ರತಿ ಕಾಯಿಲೆಯಲ್ಲಿಯೂ ಸಹಿತ ಯಾವುದನ್ನು ಕಳಿಸ್ಬೇಕು ಎಂಬುದು ಬಹಳ ಮುಖ್ಯ. ಈ ಕಾಯಿಲೆಯಲ್ಲಿ ರಕ್ತ ಮತ್ತು ರಕ್ತಸಾರ ಎರಡನ್ನು ನಾವು ಕಳಿಸಿದ್ರೆ ಏನಾಗುತ್ತೆ, PCR ಪದ್ಧತಿಗಳಲ್ಲಿ ಇದನ್ನು ಅಪರೂಪದ ಕಾಯಿಲೆ ಆದ್ದರಿಂದ ಇದನ್ನು ಪತ್ತೆ ಮಾಡಬಹುದು. ಇದು ಮತ್ತೆ ಗರ್ಭಪಾತವನ್ನು ಉಂಟು ಮಾಡ್ತಾ ಇರುವಂತಹ ಇತರ ಕಾಯಿಲೆಗಳಾದಂತಹ ಬ್ರುಸೆಲ್ಲೋಸಿಸ್ ಇರ್ಬೋದು ಅಥವಾ ಲೆಪ್ಟೋಸ್ಪೈರೋಸಿಸ್ ಇರ್ಬೋದು, ಇದಕ್ಕೆ ಸಹಿತ ಬಹಳ ಸಮೀಪದ ಕಾಯಿಲೆ ಆಗಿರುತ್ತೆ. ಕಾರಣ ಮೊದಲು ಇವನ್ನೆಲ್ಲ ರೂಲ್ ಔಟ್ ಮಾಡ್ಕೊಂಡ್ಬಿಟ್ಟು ಇದು ನಿಜವಾಗಿಯೂ ಕಾಕ್ಸಿಯೆಲ್ಲಾ ಬರ್ನೆಟ್ಟಿಂದ ಬರುವ ಕ್ಯೂ ಜ್ವರ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಆಗ ಸೂಕ್ತ ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆ ಬಹಳ ಸಾಧ್ಯ. ಇತ್ತೀಚೆಗೆ ಈ ಕಾಯಿಲೆ ಪ್ರಪಂಚದಾದ್ಯಂತ ಹರಡುತ್ತಾ ಇರೋದ್ರಿಂದ ಇದನ್ನು ಅಧಿಸೂಚಿತ ಕಾಯಿಲೆ ಅಥವಾ ನೋಟಿಫೈಯಬಲ್ ಡಿಸೀಸ್ ಅಂತ ಕರೀತಾರೆ. ಉದಾಹರಣೆಗೆ ಇತ್ತೀಚೆಗೆ ಒಂದು ನೋಟಿಫೈಯಬಲ್ ಡಿಸೀಸ್ ಅಥವಾ ರೋಗ ಅಂತಂದರೆ ಈ ಚರ್ಮಗಂಟು ಕಾಯಿಲೆ. ಅದು ಸಹಿತ ನಮ್ಮ ಜಾನುವಾರುಗಳ
ಆರೋಗ್ಯದಲ್ಲಿ ತುಂಬ ಹಾನಿಯನ್ನು ಉಂಟು ಮಾಡಿದಾಗ ಏನು ಮಾಡಿದರು, ಅದನ್ನು ಅಧಿಸೂಚಿತ ಕಾಯಿಲೆ ಅಂತ ಪ್ರಪಂಚದಲ್ಲಿ ಇದನ್ನು ಘೋಷಣೆ ಮಾಡಿರೋದ್ರಿಂದ ಇದರ ಬಗ್ಗೆ ಪ್ರತಿಬಂಧಕ ಕ್ರಮಗಳು ಮತ್ತು ಇದನ್ನು ತಡೆಯಲಿಕ್ಕೆ ಹೊಸ ಕಾನೂನು ಮಾಡಬೇಕಾಗಿಲ್ಲ, ಇರುವ ಕಾನೂನನ್ನೇ ಬಳಸಿಕೊಂಡು ಬಿಟ್ಟು ಇದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಉದಾಹರಣೆಗೆ ಯಾರಾದರೂ ಇದನ್ನು ನಿರ್ಲಕ್ಷ್ಯ ಮಾಡ್ತಿದ್ರು ಅಂದರೆ ಅವ್ರ ಮೇಲೆ ಶಿಕ್ಷೆಯನ್ನು ಸಹಿತ ಕೊಡ್ಬೋದು. ಕಾರಣ ಈ ಚಿಕಿತ್ಸೆ ಅಂತಂದರೆ ಈ ಕಾಯಿಲೆ ನಮಗೆಲ್ಲ ಗೊತ್ತಾಗೋತ್ತಿಗೆ ಇದು ಗರ್ಭಪಾತವತ್ತು ಆಗೇ ಬಿಟ್ಟಿರುತ್ತೆ. ಮತ್ತು ಬಹುತೇಕ ಗರ್ಭಧರಿಸಿದ ಜಾನುವಾರುಗಳಿಗೆ ಮೈಯಲ್ಲಿರುವಂತಹ ಒಂದು ಒತ್ತಡ ಏನಿದೆ ಅದು ತುಂಬ ಸ್ಟ್ರೆಸ್ ಲೆವೆಲ್ ಅಂತ ಹೇಳ್ತೀವಿ. ಇದು ಜಾಸ್ತಿ ಇರುತ್ತೆ, ಅವರಿಗೆ ಸಹಿತ ಈ ಕಾಯಿಲೆ ಬಹಳ ಬೇಗ ಬರುವ ಒಂದು ಸಾಧ್ಯತೆ ಇದೆ. ಇದನ್ನು ಸೂಕ್ತ ಜೀವನಿರೋಧಕವನ್ನು ನಿಗದಿತ ಕಾಲದವರೆಗೆ ಕೊಟ್ಟು ಕೆಲವೊಮ್ಮೆ ಒಮ್ಮೆಯೇ ಕೊಟ್ಟರೆ ಕಡಿಮೆ ಆಗುವುದು, ಕೆಲವೊಮ್ಮೆ 2 ಸಲ ಕೊಡಬೇಕಾಗತ್ತೆ. ಆ ರೀತಿ ಕೊಟ್ಟಾಗ ಈ ಕಾಯಿಲೆ ಬೇಗ ಗುಣವಾಗುವ ಒಂದು ಸಾಧ್ಯತೆ ಇದೆ. ಆದರೆ ಸಂಪೂರ್ಣವಾಗಿ ಈ ಕಾಯಿಲೆ ಗುಣ ಆಗಲ್ಲ, ವಾಸಿಯಾಗುವ ಕಾಯಿಲೆ ಅಲ್ಲ. ಸಂಪೂರ್ಣವಾಗಿ ಈ ಕಾಯಿಲೆ ವಾಸಿಯಾಗುವ ಕಾಯಿಲೆ ಅಲ್ಲ. ಇದನ್ನು ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು. ಸಂಪೂರ್ಣವಾಗಿ ವಾಸಿಯಾಗುವ ಕಾಯಿಲೆ ಅಲ್ಲ. ದಿ ಡಿಸೀಸ್ ಕ್ಯಾನ್ ನೆವರ್ ಬಿ ಕಂಪ್ಲೀಟ್ಲಿ ಕ್ಯೂರ್ಡ್. ಮತ್ತು ಪಶು ಕಾಯಿಲೆಗಳಿಗೆ ವಾಹಕವಾಗಿ ಗರ್ಭಪಾತ ಆಗುವಂತಹ ಜಾನುವಾರುಗಳು ಆಗುವ ಒಂದು ಸಾಧ್ಯತೆ ಇರುವುದರಿಂದ ಈ ರೀತಿಯ ಜಾನುವಾರುಗಳನ್ನು ನಾವೇನು ಮಾಡಬೇಕು, ವಧೆಯನ್ನು ಮಾಡಬೇಕಾಗತ್ತೆ, ಅನಿವಾರ್ಯ ಸಹ. ಇಲ್ಲದೆ ಹೋದರೆ ಪಶುಗಳಿಗೆ ಸೂಕ್ತವಾದ ಲಸಿಕೆ ಹಾಕಬೇಕು. ಒಳ್ಳೊಳ್ಳೆ ಲಸಿಕೆಗಳು ಸಿಗುತ್ತವೆ. ಇಲ್ಲ ಅಂದರೆ ಅದನ್ನು ಬೇರೆ ದೇಶದಲ್ಲಿ ಸಹಿತ ತರಿಸ್ಕೊಂಡು ಮಾಡಬೇಕು. ಇವುಗಳನ್ನು ಮತ್ತು ಕೊಟ್ಟಿಗೆಯನ್ನೇನಿದೆ ಎಷ್ಟು ಚೆನ್ನಾಗಿ ಇಟ್ಕೊಳ್ತಿರೋ ಅಷ್ಟು ಒಳ್ಳೆಯದು. ಉದಾಹರಣೆಗೆ ನಾವು ಉಣ್ಣೆಯ ಬಗ್ಗೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ಈ ಉಣ್ಣೆನಾಶಕವನ್ನು ಬಹಳ ಜಾಗೃತಿಯಿಂದ ಬೆಳೆಸಬೇಕು. ಮತ್ತು ಇದರ ಪರಿಣಾಮಕಾರಿ ಬಳಕೆಯಾದರೆ ಮಾತ್ರ ಈ ರೀತಿ ಉಣ್ಣೆಗಳಿಂದ ಬರುವಂತಹ ಅನಾಪ್ಲಾಸ್ಮೋಸಿಸ್, ಬೆಬಿಶಿಯೋಸಿಸ್, ಥೈಲೇರಿಯಾಸಿಸ್ ಮತ್ತು ಅದರ ಜೊತೆಗೆ ಇದು ಸೇರ್ಕೊಂತು ಕ್ಯೂ ಫೀವರ್ ಇವೆಲ್ಲ ಸಹಿತ ಕಡಿಮೆ ಆಗ್ತವೆ. ರೈತರು ಅವರವರ ಕೊಟ್ಟಿಗೆಯನ್ನು ಸರಿಯಾಗಿ ಸ್ವಚ್ಛತೆಯಿಂದ ಇಟ್ಟುಕೊಂಡ್ಬಿಟ್ಟು ಸತತವಾಗಿ ನೀರನ್ನು ಅದಕ್ಕೆ ಪ್ರೋಕ್ಷಣೆ ಮಾಡ್ತಾ ಕ್ಲೀನಾಗಿ ಟ್ರೈನ್ ಆಗುತ್ತೆ. ಈ ನೊಣಗಳ ಸಂಖ್ಯೆನೂ ಇರಲ್ಲ, ಉಣ್ಣೆಗಳ ಸಂಖ್ಯೆನೂ ಇರಲ್ಲ. ಆ ಕಾರಣದಿಂದ ಅನೇಕ ರೋಗಗಳು ಸಹಿತ ಇಲ್ಲಿ ತಡೆ ಹಿಡಿಯಲ್ಪಡ್ತವೆ. ಇಷ್ಟೊತ್ತು ಕೇಳಿದಿರಿ ಎಲ್ಲರೂ, ಧನ್ಯವಾದಗಳು. ನಿಮಗೆ ಶುಭವಾಗಲಿ. ಏನೇ ಈ ರೀತಿಯ ವಿಡಿಯೋಗಳು ಬೇಕಾದರೆ ನಿಮ್ಮ ಹತ್ರ ವಿನಂತಿ ಏನಂತಂದರೆ, ಈ ರೀತಿಯ ವಿಡಿಯೋಗಳು ನಿಮಗೆ ಅವಶ್ಯಕತೆ ಇದೆ ಅಂತಿದ್ರೆ ಏನು ಮಾಡಿ ಅಂತಂದರೆ, ನನ್ನ ಯೂಟ್ಯೂಬ್ ಅಲ್ಲಿ ಖಾತೆಯಲ್ಲಿ ಒಂದು ಕಮೆಂಟ್ ಮಾಡಿ. ಆಗ ನಿಮಗೆ ಅವಶ್ಯಕತೆ ಇರುವಂತಹ ಯಾವುದೇ ಒಂದು ಟಾಪಿಕನ್ನು ನಾನು ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಒಂದು 10ರಿಂದ 15 ನಿಮಿಷ ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಈ ನನ್ನ ಚಾನಲ್ ಡಾಕ್ಟರ್ NB ಶ್ರೀಧರ್ ಅಂತಿದೆ, ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿದರೆ ಏನಾಗುತ್ತೆ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಮೇಲಿಂದ ಮೇಲೆ ನಾನು ಹಾಕಿದ ಕೂಡಲೇ ಹೊಸದಾಗಿ ನಿಮಗೆ ಕಳಿಸೋ ಅವಶ್ಯಕತೆ ಇರಲ್ಲ. ಕಾರಣ ತನಗೆ ತಾನೇ ಅಷ್ಟೇ ಅದು ಬರುತ್ತೆ. ಇನ್ನೂ ಪಶುಪಾಲನೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹೇಳೋದಿದೆ. ಮುಂದಿನ ದಿನಗಳಲ್ಲಿ ಹೊಸ ರೀತಿಯ ಕಾಯಿಲೆಗಳನ್ನು ಬರೋಣ. ನಮಸ್ಕಾರ ಎಲ್ಲರಿಗೂ. ಶುಭ ಮಧ್ಯಾಹ್ನ. ಜೈ ಹಿಂದ್.